ಇನ್ನು ಗಾಯಾಳುಗಳ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಘಟನೆ ನಡೆದಂತಹ ಸಂದರ್ಭದ ಫೋಟೋ. ಆ ಬಸ್ನಿಂದ ಹಾರಿ ತಮ್ಮ ಜೀವವನ್ನ ಉಳಿಸಿಕೊಂಡವರು ರಸ್ತೆ ಬದಿ ಹೋಗಿ ಉಸಿರನ್ನ ತಗೊಂಡಿದ್ದಾರೆ. ತಮ್ಮೆಲ್ಲ ಬಿಲಾಂಗಿಂಗ್ಸ್ ಅನ್ನ ಅಲ್ಲೇ ಬಿಟ್ಟು ಜೀವ ಉಳಿದ್ರೆ ಸಾಕು ಅಂತ ಹೇಳಿ ಜಂಪ್ ಮಾಡಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಯ ಬದಿಯಲ್ಲಿ ಅವರು ನಿಂತಿರುವಂತಹ ದೃಶ್ಯಗಳು. ಮತ್ತಷ್ಟು ಡೀಟೇಲ್ಸ್ನ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಯಾರು ಕೂಡ ಇಂಥದ್ದೊಂದು ದುರಂತವನ್ನ ನಿರೀಕ್ಷೆ ಮಾಡಿರಲಿಲ್ಲ. ಬಹಳ ಖುಷಿಯಾಗಿ ಕ್ರಿಸ್ಮಸ್ ರಜೆ ಇದೆ ಅಂತ ಹೇಳಿ ಹೊರಟವರು, ಆದರೆ ಎದುರಾಗಿದ್ದು ಯಮನಂತೆ ಬಂದಂಥ ಕಂಟೈನರ್. ಸಾವನ್ನಪ್ಪಿದವರು ಒಟ್ಟು 5 ಜನ. ಇಡೀ ದುರಂತ ಹೇಗಾಯಿತು, ಸದ್ಯದ ಸಿಚುವೇಶನ್ ಏನು, ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ಬಹುದಾ ಸಂದೇಶ್? ವಿದ್ಯುಶ್ರೀ, ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಜೊತೆಗೆ ಇದು ಇಯರ್ ಎಂಡ್ ಆಗಿರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಇತ್ತು. ಜೊತೆಗೆ ಸಾಲು ರಜೆಗಳಿರೋದ್ರಿಂದ ಎಲ್ಲರೂ ಕೂಡ ಅಂದ್ರೆ ಈ ಒಂದು ಬಸ್ನಲ್ಲಿದ್ದಂತ ಸಾಕಷ್ಟು ಜನ ಪ್ರಯಾಣಿಕರು ಗೋಕರ್ಣಗೆ ಪ್ರವಾಸವನ್ನ ಹೊರಟಿರ್ತಾರೆ. ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಸೀಬರ್ಡ್ ಬಸ್ ಇದೇ ಒಂದು ರಸ್ತೆಯಲ್ಲಿ ಅಂದ್ರೆ ನ್ಯಾಷನಲ್ ಹೈವೇಯಲ್ಲೇ ಬರ್ತಾ ಇರುತ್ತೆ. ಇದು ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಗ್ರಾಮದ ಸಮೀಪ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇದೇ ಒಂದು ರಸ್ತೆಯಲ್ಲಿ ಸೀಬರ್ಡ್ ಬಸ್ ರಾತ್ರಿ 3:30 ಸುಮಾರಿಗೆ ಬರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅದರ ಆಪೋಸಿಟ್ ವೇಯಲ್ಲಿ ಅಂದ್ರೆ ನನ್ನ ಬಲಬದಿಯಲ್ಲಿ ಅಂದ್ರೆ ಆ ಕಡೆ ರಸ್ತೆಯಿಂದ ಅಂದ್ರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂತ ಒಂದು ಕ್ಯಾಂಟರ್ ವೆಹಿಕಲ್ ಏನಿದೆ, ಆ ಒಂದು ಲಾರಿ ಬಂದು ಏಕಾಏಕಿ ಡಿವೈಡರ್ನ ಮೇಲೆ ಹತ್ತಿ ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದಂತ ಸೀಬರ್ಡ್ ಬಸ್ಗೆ, ಯಾಕಂದ್ರೆ ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರಿದ್ರು. ಜೊತೆಗೆ ರಾತ್ರಿ ಹೊತ್ತು ಟ್ರಾವೆಲಿಂಗ್ ಆಗಿರೋದ್ರಿಂದ ಯೂಶಲಿ ನ್ಯಾಷನಲ್ ಹೈವೇಗಳಲ್ಲಿ ಯಾರು ಕೂಡ ಇರೋದಿಲ್ಲ. ಆದ್ರೆ 110 ಸ್ಪೀಡ್ ನಲ್ಲಿ ಇರ್ತಾರೆ, ಅಂದ್ರೆ 100-110 ಸ್ಪೀಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಒಂದು ಕ್ಯಾಂಟರ್ ಬಂದು ಅಂದ್ರೆ ಆಪೋಸಿಟ್ ವೇ ಇಂದ ಡಿವೈಡರ್ ಹತ್ತಿ ಒಂದು ಕ್ಯಾಂಟರ್ ಬಂದು ಡಿಕ್ಕಿ ಹೊಡಿತು. ಅಂದ್ರೆ ಇವರು ಏಕಾಏಕಿ ಯಾವಾಗ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಕ್ಯಾಂಟರ್ನ ಮುಂದಿನ ಇಂಜಿನ್ ಏನಿದೆ ಅದು ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಅದಾದ ನಂತರ ಈಗ ಸುಟ್ಟು ಕರಕಲಾಗಿರುವಂತ ಈ ಬಸ್ ಏನಿದೆ, ಬಸ್ಸಿಗೂ ಕೂಡ ಬೆಂಕಿ ಬೀಳುತ್ತೆ. ಈ ಒಂದು ಲೈಫ್ ಸೇವಿಂಗ್ ಮೂಮೆಂಟ್ ಏನಿದೆ ಅಂದ್ರೆ ಒಂದು 10ರಿಂದ 15 ಸೆಕೆಂಡ್ಗಳೇನಿದೆ, 10ರಿಂದ 15 ಸೆಕೆಂಡ್, ಈ ಒಂದು ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರು ಬಸ್ನಿಂದ ಜಂಪ್ ಮಾಡಿ ಈಗಾಗಲೇ ಹೊರಗಡೆ ಬರ್ತಾರೆ. ಅವರನ್ನು ಕೂಡ ರೆಸ್ಕ್ಯೂ ಮಾಡಲಾಗುತ್ತೆ. ಅದರಲ್ಲಿ ಕೆಲವೊಂದಷ್ಟು ಜನ ಗಾಯಾಳುಗಳಾಗ್ತಾರೆ. ಜೊತೆಗೆ ಈಗಾಗಲೇ ಅಧಿಕೃತ ಮಾಹಿತಿ ಪ್ರಕಾರವಾಗಿ ಬಸ್ನಲ್ಲಿದ್ದಂತ 4 ಮಂದಿ ಮೃತಪಟ್ಟಿದೆ. ಕ್ಯಾಂಟರ್ನ ಚಾಲಕ ಓರ್ವ ಮೃತಪಟ್ಟಿದ್ದಾನೆ. ಒಟ್ಟು ಓವರ್ ಆಲ್ ಆಗಿ ಈ ಒಂದು ಘಟನೆಯಿಂದ 5 ಜನ ಮೃತಪಟ್ಟಿದ್ದಾರೆ. ಜೊತೆಗೆ 3 ಜನ ಮಿಸ್ಸಿಂಗ್ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಮಿಸ್ಸಿಂಗ್ ಆಗಿರುವಂತವ್ರು ಯಾರಿದ್ದಾರೆ, ಅವರು ಬಸ್ ಹತ್ತಿದ್ದಾರಾ ಇಲ್ವಾ, ಅಥವಾ ಮಧ್ಯದಲ್ಲಿ ಯಾರನ್ನಾದ್ರೂ ಪಿಕಪ್ ಮಾಡಿದ್ರಾ ಸೀಬರ್ಡ್ ಬಸ್ನವರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾಹಿತಿ ಕಲೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಕಂಪ್ಲೀಟ್ ವೆಹಿಕಲ್ಸ್ ಗಳನ್ನ ತೆರವು ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂತದ್ದು. ಅಂದ್ರೆ ಕಂಪ್ಲೀಟ್ ವೆಹಿಕಲ್, ಆ ಬಸ್ ಏನಿತ್ತು ಸುಟ್ಟು ಕರಕಲಾಗಿರುವಂತ ಆ ಬಸ್ ಅನ್ನ ಪಕ್ಕದ ಸರ್ವಿಸ್ ರಸ್ತೆ ಜೊತೆಗೆ ಹೈವೇ ಮಧ್ಯದಲ್ಲಿರುವಂತಹ ಒಂದು ಗುಂಡಿಗೆ ಅದನ್ನ ತಳ್ಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಕ್ಯಾಂಟರ್ ವೆಹಿಕಲ್ ಅನ್ನು ಕೂಡ ಈಗಾಗಲೇ ತೆರವು ಮಾಡುವಂತ ಕೆಲಸವನ್ನ ಮಾಡಿ ಈಗ ಸದ್ಯ ಆ ಒಂದು ಘಟನೆ ನಡೆದಂತ ಸ್ಥಳಕ್ಕೆ ಮಣ್ಣನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರೋದ್ರಿಂದ ನೆಕ್ಸ್ಟ್ ಬರುವಂತಹ ವೆಹಿಕಲ್ಸ್ ಗಳಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಮಣ್ಣನ್ನ ಹಾಕಿ ಕಂಪ್ಲೀಟ್ ಸಮತಟ್ಟು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದಿನ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆಗಳು, ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ಇಲ್ಲಿ ಮಣ್ಣನ್ನ ಹಾಕೋದ್ರ ಮುಖಾಂತರವಾಗಿ ಇದನ್ನ ಸಮತಟ್ಟು ಮಾಡುವಂತ ಕೆಲಸವನ್ನ ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಘಟನೆಯಲ್ಲಿ ಈಗಾಗಲೇ 4 ಮಂದಿ ಮೃತಪಟ್ಟಿದ್ರೆ, ಅಂದ್ರೆ ಬಸ್ನಲ್ಲಿದ್ದಂತ 4 ಮಂದಿ ಮೃತಪಟ್ಟಿದ್ರೆ, ಕ್ಯಾಂಟರ್ ವೆಹಿಕಲ್ ನಲ್ಲಿ ಇದ್ದಂತ ಅಥವಾ ಡ್ರೈವರ್ ಆ ಲಾರಿಯ ಚಾಲಕ ಓರ್ವ ಕೂಡ ಮೃತಪಟ್ಟಿದ್ದಾನೆ. ಜೊತೆಗೆ ಅದೃಷ್ಟವಶಾತ್ ಮತ್ತೊಂದು ದೊಡ್ಡ ಮಟ್ಟದ ಏನು ಅವಘಡ ಕೂಡ ನಡೀತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಅದು ಕೂಡ ಈಗಾಗಲೇ ಅದೃಷ್ಟವಶಾತ್ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ. ಯಾಕಂದ್ರೆ ಪಕ್ಕದಲ್ಲೇ ಇರುವಂತ ಈ ಫೈರ್ ಇಂಜಿನ್ ಏನಿದೆ ಅದರ ಪಕ್ಕದಲ್ಲಿ ಒಂದು ಬಸ್ ಕೂಡ ಇದೆ. ಅಂದ್ರೆ ಬೆಂಗಳೂರು ಟಿ ದಾಸರಹಳ್ಳಿಯ ಫೆಡರಲ್ ಕಾಲೇಜ್ನ ಒಂದು ಬಸ್ ಕೂಡ ಟ್ರಾವೆಲ್ ಆಗ್ತಾ ಇರುತ್ತೆ. ಈಗ ಅಲ್ಲಿ ಏನ್ ಕಾಣಿಸ್ತಾ ಇದೆ ನಮಗೆ, ಬಿಳಿ ಬಣ್ಣದ ಒಂದು ಬಸ್ ಏನ್ ಕಾಣಿಸ್ತಾ ಇದೆ, ಆ ಒಂದು ಬಸ್ ಫೆಡರಲ್ ಕಾಲೇಜ್ನ ಬಸ್ ಆಗಿರುತ್ತೆ. ಒಟ್ಟು 42 ಮಕ್ಕಳು ಕೂಡ ಆ ಒಂದು ಬಸ್ನಲ್ಲಿರ್ತಾರೆ. ಸೀಬರ್ಡ್ ಬಸ್ಗೆ ಬೆಂಕಿ ಬಿದ್ದು ಯಾವಾಗ ಮೂವ್ಮೆಂಟ್ ಕೊಡುತ್ತೋ, ಮೂವ್ಮೆಂಟ್ ಕೊಟ್ಟ ನಂತರ ಬಂದು
ಈ ವೈಟ್ ಬಸ್ನ ಮುಂಭಾಗ ಅಂದ್ರೆ ಆ ಡ್ರೈವರ್ ಡೋರ್ ಏನಿದೆ ಆ ಡೋರ್ನ ಕೆಳಗಡೆಗೆ ಮಾತ್ರ ಬಂದು ಡ್ಯಾಶ್ ಮಾಡುತ್ತೆ. ಅದಾದ ನಂತರ ಈ ವೈಟ್ ಕಲರ್ ಬಸ್ ಏನಿದೆ ಮುಂದಕ್ಕೆ ಮೂವ್ ಆಗ್ತಾರೆ. ಇದು ಚಾಲಕನ ಒಂದು ಆ ಸಂದರ್ಭದಲ್ಲಿ ಚಾಲಕ ಏನು ಪ್ಲಾನ್ ಮಾಡಿ ಗಾಡಿಯನ್ನ ಆ ಒಂದು ಸಂದರ್ಭದಲ್ಲಿ ಗಾಡಿಯನ್ನ ಮೂವ್ ಮಾಡಿದ್ದಕ್ಕೆ ಅಥವಾ ಆತನ ಒಂದು ಚಾಣಕ್ಷತನದಿಂದ ಆ ಸಂದರ್ಭದಲ್ಲಿ ವೆಹಿಕಲ್ ರೆಸ್ಕ್ಯೂ ಆಗುತ್ತೆ. ಅಂದ್ರೆ ಗಾಡಿ ಮುಂದೋಗುತ್ತೆ. ಆ ವೆಹಿಕಲ್ ಅಲ್ಲೂ ಕೂಡ ಸುಮಾರು 42 ಮಂದಿ ಮಕ್ಕಳು ಕೂಡ ಇರ್ತಾರೆ. ಅಲ್ಲಿ ಆ ಮಕ್ಕಳು ಕೂಡ ರೆಸ್ಕ್ಯೂ ಆಗಿರುವಂತದ್ದು. ಅಂದ್ರೆ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಯಾವಾಗ ಏಕಾಏಕಿ ಡಿಕ್ಕಿ ಹೊಡೆಯುತ್ತೋ, ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆ ಬಿಳಿ ಬಣ್ಣದ ಒಂದು ಬಸ್ ಏನಿದೆ ಬಸ್ಸನ್ನ ಮುಂದಕ್ಕೆ ಮೂವ್ ಮಾಡುವಂತ ಕೆಲಸವನ್ನ ಚಾಲಕರು ಕೂಡ ಮಾಡ್ತಾರೆ. ಅದಾದ ನಂತರ ಅವರೇ ಹಿಡಿದು ಇಲ್ಲಿ ಏನು ಏಕಾಏಕಿ ಯಾವಾಗ ಇಲ್ಲಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೋ ಕೆಲವೊಂದಷ್ಟು ಜನ ಕೆಳಗಿಳಿತಾರೆ. ಜೊತೆಗೆ ಕೆಲವೊಂದಷ್ಟು ಜನ ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ಲೆಕ್ಕ ಹಾಕಿಸದೆ ಕೆಳಗಡೆ ಜಂಪ್ ಮಾಡಿರುವಂತಹ ಬೆಳಗ್ಗೆ ಘಟನೆಗಳು ಕೂಡ ನಡೆದಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಓರ್ವ ಮಗು ಕೂಡ ಆ ಒಂದು ಬಸ್ನಲ್ಲಿತ್ತು. ಯಾಕಂದ್ರೆ ಯೂಶಲಿ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಮಕ್ಕಳ ಹೆಸರನ್ನ ಸೇರಿಸೋದಿಲ್ಲ. ಸೊ ದಟ್ ಈಗ ಮಗು ಕೂಡ ಒಂದು ಮಗು ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಈಗ ಸದ್ಯ ಒಳಗಡೆ ಕೂಡ ಪರಿಶೀಲನೆ ಮುಕ್ತಾಯವಾಗಿದೆ. ಎಲ್ಲೂ ಕೂಡ ಈ ಮೃತದೇಹಗಳನ್ನ ಹುಡುಕಾಡುವಂತ ಸಂದರ್ಭದಲ್ಲಿ ಮೃತದೇಹ ಅಥವಾ ಮೃತದೇಹದ ಗುರುತು ಪತ್ತೆ ಹಚ್ಚುವಂತಹ ಸ್ಟಫ್ಸ್ಗಳು ಅಥವಾ ವಸ್ತುಗಳು ಯಾವುದು ಕೂಡ ಲಭ್ಯವಾಗಿಲ್ಲ. ಸೊ ದಟ್ ಈಗ ಆ ಒಂದು ಮೃತದೇಹಗಳ ಒಂದು ಏನು ಅವಶೇಷಗಳೇನು ಉಳಿದಿರ್ತವೆ, ಜೊತೆಗೆ ಅವರ ಬಿಲಾಂಗಿಂಗ್ಸ್ ಮೊಬೈಲ್ ಆಗಿರ್ಬೋದು ಅಥವಾ ಅವರ ಬ್ಯಾಗ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಇದನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಸೋಕೋ ತಂಡ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಅವರ ಬಿಲಾಂಗಿಂಗ್ಸ್ ಅನ್ನ ಒಂದು ಕಲೆಕ್ಟ್ ಮಾಡಿದ್ರೆ ಅಥವಾ ಅವ್ರಿಗೆ ಅವರ ಶರ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತು ಸಿಕ್ಕರೆ ಅವರ ಐಡೆಂಟಿಟಿ ಕ್ಲಿಯರ್ ಕಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಈಗ ಸದ್ಯ ಒಳಗೆ ಸಿಕ್ಕಿರುವಂತಹ ಒಂದು ವಸ್ತುಗಳನ್ನ ಈಗಾಗಲೇ ಸೋಕೋ ತಂಡ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿದೆ. ಜೊತೆಗೆ ಎಷ್ಟು ಸಬ್ಸ್ಟೆನ್ಸಸ್ ಗಳನ್ನ ಕಲೆಕ್ಟ್ ಮಾಡೋಕ್ಕಾಗುತ್ತೆ ಐಡೆಂಟಿಟಿಯನ್ನ ತೋರಿಸೋದಕ್ಕೆ, ಆ ಸಬ್ಸ್ಟೆನ್ಸಸ್ ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿ ಅದನ್ನ ಕೂಡ ಸ್ಯಾಂಪಲ್ಸ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಆ ಒಂದು ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ಸ್ ಅನ್ನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರೋದ್ರಿಂದ ಅಲ್ಲಿ DNA ಮುಖಾಂತರವಾಗಿ ಅಥವಾ ಐಡೆಂಟಿಟಿಯನ್ನ ಅಲ್ಲಿ ರೆಕಗ್ನೈಸ್ ಮಾಡಬಹುದು. ಆ ಕಾರಣಕ್ಕಾಗಿ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗೆ ಆ ಒಂದು ಏನು ವಸ್ತುಗಳನ್ನ ಕಲೆಕ್ಟ್ ಮಾಡಿದ್ರು ಅವರ ವಸ್ತುಗಳನ್ನ ಅದನ್ನ ಈಗಾಗಲೇ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಕಂಪ್ಲೀಟ್ ಆಗಿ ಬಲಭಾಗದ ಒಂದು ಬಸ್ ಅನ್ನ ಕೂಡ ನೋಡ್ತಾ ಇದ್ದೀವಿ. ಈಗ ಅದನ್ನ ಕಂಪ್ಲೀಟ್ ಒಂದು ರೀತಿಯಲ್ಲಿ ಮೇಲಕ್ಕೆ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇನ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ಅಕ್ಟೋಬರ್ ನಲ್ಲಿ ಕರ್ನೂಲ್ನಲ್ಲಿ ನಡೆದಂತಹ ಬಸ್ ದುರಂತ, ಆ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಸುಮಾರು 20ರಿಂದ 25 ಜನ ಪ್ರಾಣ ಕಳ್ಕೊಂಡ್ರು. ಆ ಬಸ್ಸು AC ಬಸ್ ಆಗಿತ್ತು. ಇದು ನಾನ್ AC ಬಸ್ ಆಗಿದ್ದಂತಹ ಕಾರಣಕ್ಕೆ, ಅಂದ್ರೆ ವಿಂಡೋಗಳನ್ನ ಬಹಳ ಈಸಿಯಾಗಿ ಓಪನ್ ಮಾಡೋದಕ್ಕೆ ಅವಕಾಶ ಇದ್ದಂತಹ ಕಾರಣಕ್ಕೆ ದುರಂತದ ಈ ಪ್ರಮಾಣ ಇದೆಯಲ್ಲ ಇದು ಕಡಿಮೆ ಆಯಿತು ಅಂತ ಹೇಳಬಹುದಾ ಅಂತ ಹೇಳಿ ಸಂದೇಶ್. ಖಂಡಿತವಾಗ್ಲೂ ವಿದ್ಯಶ್ರೀ, ಅಂದ್ರೆ ಇಲ್ಲಿ AC ಬಸ್ ಅಲ್ಲದ ಕಾರಣಕ್ಕಾಗಿ ಈ ಒಂದು ಅವಘಡದಲ್ಲಿ ಕಡಿಮೆ ಮಂದಿ ಸಾವನ್ನಪ್ಪಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಹೊರಗಡೆ ಬಂದಿದ್ದಾರೆ, ಜೊತೆಗೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕಂದ್ರೆ ಆ ಬಸ್ಸನ್ನ ಕೂಡ ನಾವು ನೋಡಿದ್ರೆ ಇದು ನಾನ್ AC ಬಸ್ ಆಗಿರೋದ್ರಿಂದ, ಯಾಕಂದ್ರೆ AC ಬಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಬರೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಕ್ಲೋಸ್ಡ್ ಸರ್ಫೇಸ್ ಇರ್ತಾ ಇತ್ತು. ಆ ಗ್ಲಾಸ್ ಅನ್ನ ಒಡೆದು ಅಥವಾ ಗಾಜನ್ನ ಒಡೆದು ಹೊರಗೆ ಬರೋದಕ್ಕೆ ಸಾಕಷ್ಟು ಕಷ್ಟ ಆಗೋದು. ಆದ್ರೆ ಇದು ನಾನ್ AC ಬಸ್ ಆಗಿರೋದ್ರಿಂದ ಆ ಕಿಟಕಿಯಿಂದ ತುಂಬಾ ಈಸಿಯಾಗಿ ಹೊರಗೆ ಬರ್ತಾರೆ. ಕೆಲವೊಂದಷ್ಟು ಜನ ಆ ಕಿಟಕಿಯಿಂದ ಎಗಿರ್ತಾರೆ. ಜೊತೆಗೆ ನಾವು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನೋಡಿದ್ವಿ, ಹೊರಗೆ ಬರ್ತಾರೆ, ಹೊರಗೆ ಬಂದು ಎಗರಿ ಓಡ್ ಬರ್ತಾರೆ. ಈ ರೀತಿಯಲ್ಲಿ ಸಾಕಷ್ಟು ಜನ ಇಲ್ಲಿಂದ ಈ ಒಂದು ಅವಘಡದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಥವಾ ಅವರು ಈ ಅವಘಡದಲ್ಲಿ ಏನು ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿವರೆಗೂ ಏನು ಮಾಹಿತಿ ಸಿಕ್ಕಿರುವಂತಹ ಪ್ರಕಾರ ಒಳಗೆ ಸಿಕ್ಕಿರುವಂತದ್ದು 4 ಮೃತದೇಹ ಮಾತ್ರ. ಹಾಗಾಗಿ ಕಂಪ್ಲೀಟ್ ಆಗಿ ಯಾವಾಗ ಹೊತ್ತಿ ಉರಿಯುತ್ತೋ ಕಂಪ್ಲೀಟ್ ಈ ಬಸ್ಸೇ ಕಂಪ್ಲೀಟ್ ಕಂಪ್ರೆಸ್ ಆಗಿರುತ್ತೆ. ಅದನ್ನ ಈಗಾಗಲೇ ಒಂದು ಕ್ರೇನ್ ಮುಖಾಂತರವಾಗಿ ಅದನ್ನ ಕಂಪ್ಲೀಟ್ ಮೇಲೆತ್ತಿ ಅದಾದ ನಂತರ ಒಳಗಿರುವಂತಹ ಒಂದು ಮೃತದೇಹಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಅಂದ್ರೆ ಮೃತದೇಹ ಅಂದ್ರೆ ಗುರುತು ಪತ್ತೆ ಹಚ್ಚೋದಕ್ಕೆ ಬೇಕಾಗಿರುವಂತ ಕೆಲವೊಂದು ಸಬ್ಸ್ಟೆನ್ಸಸ್ ಗಳನ್ನ ಒಳಗಡೆ ಕಲೆಕ್ಟ್ ಮಾಡಿ ಅದನ್ನ ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಈಗ ಸದ್ಯ ವೆಹಿಕಲ್ಸ್ ಗಳನ್ನ ತೆರವು ಮಾಡಿ ರಸ್ತೆಯನ್ನ ಕೂಡ ಈಗಾಗಲೇ ಸಮತಟ್ಟು ಮಾಡ್ತಾ ಇದ್ದಾರೆ, ಮಣ್ಣನ್ನ ಹಾಕಿ. ಬಿಕಾಸ್ ನ್ಯಾಷನಲ್ ಹೈವೇ ಸಾಕಷ್ಟು ವೆಹಿಕಲ್ಸ್ ಗಳು ಕೂಡ ಓಡಾಡ್ತವೆ. ಜೊತೆಗೆ ಬೆಂಗಳೂರಿನಿಂದ ಬರುವಂತ ಅಥವಾ ಬೆಂಗಳೂರು ಟು ಪುಣೆ ತೆರಳುವಂತ ಎಲ್ಲಾ ವೆಹಿಕಲ್ ಗಳು ಕೂಡ ಇದೇ ರಸ್ತೆಯಲ್ಲಿ ಹೋಗೋದ್ರಿಂದ ಇಲ್ಲಿ ಆದಷ್ಟು ಬೇಗ ಯಾವುದೇ ಆಕ್ಸಿಡೆಂಟ್ ಆದ್ರೂ ಕೂಡ ಬೇಗ ತೆರವು ಮಾಡುವಂತ ಕೆಲಸವನ್ನ, ಜೊತೆಗೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ವೆಹಿಕಲ್ ಗಳು ಓಡಾಡೋದಕ್ಕೂ ಕೂಡ ಇದು
ಪ್ರಾಪರ್ ಆಗಿ ರೆಡಿ ಆಗ್ಬಿಡುತ್ತೆ. ಅದಾದ ನಂತರ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ನಂತರ ವೆಹಿಕಲ್ಗಳು ಓಡಾಡೋದಕ್ಕೆ ಪೊಲೀಸರು ಕೂಡ ಅನುವನ್ನ ಮಾಡಿಕೊಡ್ತಾರೆ. ಹಾಗಾಗಿ ಈಗ ಸದ್ಯ ಇಲ್ಲಿನ ಒಂದು ಮಾಹಿತಿ ಪ್ರಕಾರವಾಗಿ ಈಗಾಗಲೇ ಮೃತದೇಹಗಳನ್ನ ಪೋಸ್ಟ್ ಮಾರ್ಟಮ್ಗಾಗಿ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ರೆ, ಮತ್ತೊಂದು ಕಡೆ ಒಂದು 3 ಜನ ಮಿಸ್ಸಿಂಗ್ ಇದ್ದಾರೆ. ಹಾಗಾಗಿ ಆ ಮಿಸ್ಸಿಂಗ್ ಇರುವಂತಹ 3 ಜನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.